ಕೇಶಿ, ನಮ್ಮ ಹಣೆ ಬರನೇ ಚೆನ್ನಾಗಿಲ್ಲ ಕಣೋ. ರವಿನ ಅವ್ರ ಅಕ್ಕನ ಬಗ್ಗೆ ವಿಚಾರಿಸಿದ್ರೆ ಅಮ್ಮ ಅನ್ನೋದು ನೋಡ್ದೆ ಮಂಗಳಾರತಿ ಮಾಡಿ ಕಳಿಸ್ದ. ಇನ್ನ ಮೊಟ್ಟೆ ತಲೆ ಮದನ್ನು ಜಾಹ್ನವಿ ಆಫೀಸ್ಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೋಪ್ ಹಾಕಿ ಹೋಗ್ತಾನಲ್ಲೋ. ಅಲ್ಲ, ಜಾಹ್ನವಿಗೆ ಹೇಳಿದ್ರೆ ಅವಳು ನಮ್ಮ ಮಾತು ಕೇಳ್ತಾಳೇನೋ? ಡೋಂಟ್ ವರಿ, ನಿನ್ ಗಂಡ ಕೈ ಹೇಳ್ಸಿದ್ರೆ ಆಯ್ತು. ಅವ್ರಿಗೇನ್ ಬುದ್ಧಿ ಕೆಟ್ಟಿದ್ಯಾ ಹೇಳಕ್ಕೆ? ಆರೋಗ್ಯ ಅಂತೂ ಕೆಡ್ತಾ ಇದೆ ತಾನೆ. ಏನೇ ಅಯ್ಯೋ, ಸತಿ ಸಾವಿತ್ರಿ ತರ ಆಡಬೇಡ, ಸ್ವಲ್ಪ ಹೊತ್ತು. ಅಲ್ಲಿ ನೋಡು, ಅಲ್ಲಿ ನಿಮ್ ಭಾವ ಉಸಿರಾಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಕಷ್ಟಪಟ್ಟು ಉಸಿರುಗಟ್ಟಾಗಿ ಮಾಡೋದೇ ನಾನು. ಓವರ್ ಆ್ಯಕ್ಟ್ ಮಾಡಬೇಡ. ನಿನ್ನ ಗಂಡ ಈಗ ಯಮಲೋಕದ ಹಾದಿ ಹಿಡಿದಿದೆ. ನಾನು ಅವನಿಗೆ ಜೀವದಾನ ಮಾಡ್ತೀನಿ. ಅವನಿಗೆ ಕುಸಲಾಯಿಸಿ ಅವರೇ ಜಾಮೀನ ಕರೆಸೋ ಹಾಗೆ ನೀನು ಮಾಡು. ಕಿಸಿ ಬೇಡ, ನಡಿ. ಬಾಬಾ ಏನಾಯ್ತು? ಬಾಬಾ ಬಾಬಾ ಏನಾಯ್ತ್ರಿ? ರೀ ಬಾಬಾ ಏನಾಗ್ತಿದೆ? ಬಾಬಾ ಏನಾಗ್ತಿದೆ? ಬಾಬಾ ಏನಾಯ್ತು ಅಂದ್ರೆ? ಯಾಕ್ರಿ ಏನಾಗ್ತಿದೆ? ಯಾಕ್ರಿ ಕೇಶಿ, ನೋಡು ಏನಾಗಿದೆ? ಏನಾಗಿದೆ ಬಾಬಾ? ಸಮಾಧಾನ ಮಾಡ್ಕೊಳ್ರಿ, ಬೇಗ ಸರಿ ಮಾಡೋ. ಮಾಡ್ತೀನಿ. ಏನಾಗ್ತಾ ಇದೆ? ರೀ, ಸಮಾಧಾನ ಮಾಡ್ಕೊಳ್ರಿ, ಬೇಗ ಸರಿ ಮಾಡೋ. ನೋಡ್ತೀನಿ. ಸಮಾಧಾನ ಮಾಡ್ಕೊಳ್ರಿ. ಏನ ಬಾಬಾ ಈಗ ನೋಡಿ. ಈಗ ಪರವಾಗಿಲ್ವಾ? ಉಸಿರಾಟ ಚೆನ್ನಾಗಾಗ್ತಿದೆ ಬಾಬಾ. ದೇವ್ರ ದಯ ಕಣೆ, ನಿನ್ ತಾಳಿ ಭಾಗ್ಯ ಗಟ್ಟಿಯಾಗಿತ್ತು. ಬಾವ ಉಳ್ಕೊಂಬಿಟ್ಟು ನಾವು ಸರಿಯಾದ ಸಮಯಕ್ಕೆ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಬೀಳಿಸಿರೋ ಗ್ಯಾರಂಟಿ ಆಗಿತ್ತು. ಬಾಬಾ ಯಾಕೆ ಬಾಬಾ ಇದಕ್ಕಿದ್ದಾಗಿ ಏನಾಯ್ತು? ಏನಾಯ್ತು ಬಾಬಾ? ಅಯ್ಯೋ, ನಮ್ ಜಾನ್ವಿನ್ ನೋಡಿ ತುಂಬಾ ದಿವಸ ಆಯ್ತಲ್ಲ, ಎಲ್ಲೋ ಅವಳು ನೆನಪಾಗಿರ್ಬೇಕು ಅಲ್ವೇನ್ರಿ? ಅವಳು ಬಂದು ನಾಕ್ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ಕಡೆ. ರೀ, ಜಾಹ್ನವಿಗೆ ಸ್ವಲ್ಪ ಬಂದ್ ಹೋಗುವಂತ ನೀವೇ ಫೋನ್ ಮಾಡಿ. ಹೌದು ಬಾಬಾ, ಫೋನ್ ಮಾಡಿ. ಎಲ್ಲಿಟ್ಟಿದ್ದೀರಾ ಫೋನ್? ಇಲ್ಲಿದೆ ಕಣೋ. ಕೊಡೆ ಕೊಡೆ, ತಗೊಳ್ಳಿ ಬಾಬಾ. ಮಾಡಿ, ಫೋನ್ ಮಾಡಿ. ಮಾಡಿ ಬಾಬಾ, ಮಾಡಿಪ್ಪ, ಮಾಡಿ. ಕೊಡಿ, ಮಾಡಿ ಮಾಡಿ. ಎಲ್ಲ ಸರಿ ಹೋಗುತ್ತೆ. ಮಾಡಿ ಮಾಡಿ, ಇಟ್ಕೊಳ್ಳಿ. ಮಾಡಿ. ಹಲೋ ಅಪ್ಪ. ಮಗಳೇ, ಏನಾಯ್ತಪ್ಪ? ಹುಷಾರಾಗಿದ್ದೀರ ತಾನೆ? ಇದ್ದಕ್ಕಿದ್ದಾಗೆ ಸ್ವಲ್ಪ ಉಸಿರಾಟಕ್ಕೆ ಕಷ್ಟ ಆಯ್ತು. ಹೌದಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ, ನಾನು ಈಗಲೇ ಬರ್ತಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗೋಣ, ನಿಮಗೇನೂ ಆಗಲ್ಲ. ಆಸ್ಪತ್ರೆಗೆ ಹೋಗೋದು ಏನು ಬೇಡ ಮಗಳೇ. ನೀನು ನೋಡಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೀನು ಬರ್ತೀಯಾ? ನಾನು ಈಗಲೇ ಮನೆಗೆ ಬರ್ತೀನಪ್ಪ. ಆಯ್ತು ಮಗಳೇ, ಬೇಗ ಬಂದ್ಬಿಡು. ಡ್ರೈವರ್, ಅಪ್ಪನ ಮನೆ ಕಡೆ ತಿರುಗಿಸಿ. ಏನಾಯ್ತು ಮೇಡಮ್? ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಮೇಡಮ್? ಒಂದೇ ನಿಮಿಷ ಬೇಗ, ನನಗೆ ಅರ್ಜೆಂಟಾಗಿ ಹೋಗ್ಬೇಕು. ಆಯ್ತಾಯ್ತು ಮೇಡಮ್. ಮೇಡಮ್ ಒಂದೇ ನಿಮಿಷ ಮೇಡಮ್, ಚೆಕ್ ಮಾಡ್ತೇನೆ ಮೇಡಮ್.
ಡ್ರೈವರ್ ಏನಾಯ್ತು? ಮೇಡಮ್ ಇದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್. ಹೌದಾ, ನೀವು ಕಾರನ್ನು ಗ್ಯಾರೇಜಿಗೆ ತಗೊಂಡೋಗಿ ನಾ ಆಟೋದಲ್ಲಿ ಹೋಗ್ತೀನಿ. ಆಯ್ತು. ಉತ್ತರಳ್ಳಿ ಬರ್ತೀರಾ ಸರ್? ಸರ್ ಸ್ವಲ್ಪ ಎಮರ್ಜೆನ್ಸಿ ಇದೆ, ಪ್ಲೀಸ್ ಸರ್, ಪ್ಲೀಸ್ ಸರ್. ಆಟೋ ಆಟೋ. ಶ್ರೀ, ಅಪ್ಪನ ಮನೆಗೆ ಡ್ರಾಪ್ ಮಾಡ್ತೀಯಾ? ಏನಾಯ್ತು? ಮಾವ ಹುಷಾರಾಗಿದ್ದಾರೆ ತಾನೆ? ಅಪ್ಪನ ಉಸಿರಾಟಕ್ಕೆ ತೊಂದರೆ ಆಗಿದೆಯಂತೆ. ಹೌದಾ? ಹಾಂ, ನಾ ಹೊರಟಿದ್ದೆ, ಕಾರ್ ಹಾಳಾಯ್ತು, ಯಾವ ಆಟೋನೂ ಬರ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಶ್ರೀ, ಪ್ಲೀಸ್ ಅಪ್ಪನ ಮನೆಗೆ ಡ್ರಾಪ್ ಮಾಡ್ತೀಯಾ? ಬಾ ಬಾ ಕೂತ್ಕೋ ಬಾ. ಮಾವನ ವಿಷಯ ಹೇಳೋಕ್ಕೆ ಫೋನ್ ಮಾಡಿರ್ತಾನೆ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬರಕ್ಕೆ ಹೇಳು, ನಾವು ಅಲ್ಲಿಗೆ ಹೋಗೋಣ. ಹಲೋ ರವಿ. ಹಲೋ ಅಕ್ಕ, ಎಲ್ಲಿದೆಯಾ? ಮನೆ ಕಡೆಗೆ ಹೊರಟಿದ್ದೀನೋ. ಅಪ್ಪ ಹೇಗಿದ್ದಾರೆ? ಅಪ್ಪ ಆರಾಮಾಗಿದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮತ್ತೆ ಸ್ವಲ್ಪ ಹೊತ್ತು ಮುಂಚೆ ಮನೆಗೆ ಬಂದು ಹೋಗು ಅಂತ ಹೇಳಿದ್ರು. ಗೊತ್ತು, ಅವಾಗ ಅಪ್ಪಂಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಆಗಿತ್ತು. ಅದು ಅದಾಗೆ ಆಗಿದ್ದಲ್ಲ, ಅಮ್ಮ ಮತ್ತೆ ಕೇಶಿ ಮಾವ ಮಾಡಿರೋ ಮಸ್ಲತ್ತಿದ್ದು. ನಿನ್ನ 30 ದಿವಸದ ಅಸೈನ್ಮೆಂಟ್ ವಿಷಯ ಇವ್ರಿಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ನೀನು 30 ದಿನಾನು ಆಫೀಸ್ಗೆ ಹೋಗ್ಬಾರ್ದು ಅಂತ ಇವರಿಬ್ರು ಸೇರ್ಕೊಂಡು ಆಡಿರೋ ನಾಟಕ ಇದು. ಅಪ್ಪ ಉಪಯೋಗಿಸ್ತಿದ್ರಲ್ಲ ಇನ್ಹೇಲರು, ಅದ್ರಲ್ಲಿ ಪಫ್ ಬರ್ದಿರೋ ಹಾಗೆ ಮಾಡ್ಬಿಟ್ಟಿದ್ರು. ಆದರೆ ಈಗ ಎದುರುಕೊಳ್ಳೋ ಅಂಥದ್ದೇನೂ ಇಲ್ಲ, ಎಲ್ಲ ಸರಿ ಮಾಡಿದ್ದೀನಿ. ಮಾವನಿಗೆ ಅಮ್ಮಂಗೆ ಸರಿಯಾಗಿ ಬೈದಿದ್ದೀನಿ. ಅಪ್ಪನ ತಂಟೆಗೆ ಇನ್ನೊಂದ್ಸತಿ ಬಂದರೆ ಚೆನ್ನಾಗಿರಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಅವ್ರ ಅಪ್ಪನ ವಿಷಯಕ್ಕೆ ಬರಲ್ಲ, ಹೆದರ್ಕೋಬೇಡ. ಈಗ ನೀನೇನು ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ, ಸೀದಾ ಆಫೀಸ್ಗೆ ಹೋಗು. ಆದ್ರೆ ಒಂದ್ಸಲಿ ಮನೆಗೆ ಬಂದು ಬೇಡ ಅಂತ ಹೇಳಿಲ್ವಾ? ಅವ್ರು ಮಾಡಿರೋ ಪ್ಲಾನ್ ಸಕ್ಸಸ್ ಆಗೋಕ್ಕೆ ನಾವೇ ಸಹಾಯ ಮಾಡ್ದಂಗೆ ಆಗುತ್ತೆ. ಅದು ಅಲ್ಲದೆ ಅಪ್ಪ ಮಲ್ಕೊಂಡಿದ್ದಾರೆ ಕಣೆ, ನೀನು ಬಂದರೂ ಮಾತಾಡ್ಸೋಕ್ಕಾಗಲ್ಲ. ಈಗ ನೀನು ಆಫೀಸ್ಗೆ ಹೋಗು, ನಾನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ. ಸಂಜೆನೋ ಅಥವಾ ನಾಳೆ ಬೆಳಗ್ಗೆನೋ ಅಪ್ಪನ ಮೀಟ್ ಮಾಡಿದ್ರೆ ಆಯಿತು. ಭಾವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಹೊಸ ಹೊಸ ಐಡಿಯಾ ಹುಡ್ಕು ಭಾವನ ಬುಟ್ಟಿಗೆ ಹಾಕೊಳ್ಳೋಕ್ಕೆ. ಸ್ವಲ್ಪ ಹೊತ್ತಲ್ಲಿ ನಾನು ಬಂದ್ಬಿಡ್ತೀನಿ. ಆಯ್ತು. ಏನಂದ ರವಿ? ಮಾವ ಹೇಗಿದ್ದಾರಂತೆ? ಸೀರಿಯಸ್ಸಾ? ಸ್ಟ್ರೈಟ್ ಹೋಗ್ತಾ ಇರು. ಹಾ, ಸಂಜೀವಿನಿ ಸಿಟಿ ಹಾಸ್ಪಿಟಲ್ ತಾನೆ? ನೀನು ನಿಮ್ಮ ತಂದೆನ ಎಷ್ಟು ಹಚ್ಕೊಂಡೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಹೆದರ್ಕೋಬೇಡ ನೀನು. ನಿಮ್ಮ ತಂದೆ ತುಂಬ ಒಳ್ಳೆಯವರು. ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ ಅಂತ ನಮ್ಮ ಅಜ್ಜಿ ಯಾರೋ ಹೇಳಿದ್ದೆ ನೆನಪು.
ಮೆಂಟಲ್, ಮಾವಂಗೆ ಹುಷಾರಿಲ್ಲ ಅಂತ ನಿನ್ನ ಸ್ಕ್ರೂ ಏನಾದರೂ ಲೂಸ್ ಆಗೋಯ್ತಾ? ಅಪ್ಪನಿಗೆ ಏನಾದರೂ ಆಗಿದ್ರೆ ತಾನೆ ನನ್ನ ಸ್ಕ್ರೂ ಲೂಸ್ ಆಗಿದ್ದು. ಮತ್ತೆ ರವಿ ಫೋನ್ ಮಾಡಿದ್ದ, ಅಪ್ಪ ಹುಷಾರಾಗಿದ್ದಾರಂತೆ. ಅವ್ನು ಫೋನ್ ಮಾಡಿ ಎಷ್ಟೊತ್ತಾಯ್ತು? ಅವಾಗ ಹೇಳಕ್ಕೆ ಏನಾಗಿತ್ತು ನಿನ್ಗೆ? ಹೇಳಿದ್ರೆ ನಿನ್ ಜೊತೆ ಬೈಕಲ್ಲಿ ರೌಂಡ್ ಹೊಡಿಯೋದು ಮಿಸ್ ಆಗ್ತಿತ್ತಲ್ಲ. ಅಯ್ಯೋ ನಿನ್ ದುರ್ವಾಸ ಮುನಿ ಅವತಾರ ಮುಗ್ದಿದ್ರೆ ಬೈಕನ್ನು ವಾಪಸ್ ಕಡೆ ತಿರ್ಸ್ಕೊ, ಲೇಟ್ ಆಗ್ತಿದೆ. ಆಫೀಸ್ ಕಡೆ? ಒಂದು ನಿಮಿಷ ಇಳಿತೀಯಾ? ಯಾಕೆ? ಇಳಿ, ಹೇಳ್ತೀನಿ. ಇಲ್ಲಿಂದ ಆಫೀಸ್ಗೆ 4 ಕಿಲೋಮೀಟರ್ ಇರೋದು. ತಾವು ಆಟೋದಲ್ಲ ಬಸ್ಸಲ್ಲ ಹೋಗ್ಬೋದು. ಶ್ರೀ 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 ಬುದ್ಧಿ ಇದೆಯೇನ್ರಿ ನಿಮ್ಗೆ? ಅಲ್ಲ ಅಲ್ಲ ಸರ್, ನಾನು ಬೋರ್ಡೇಲಿ ಬುದ್ಧಿ ಇರೋದಕ್ಕೆ ಅಲ್ವಾ ಬೇಲೂರಿಂದ ಬೆಂಗಳೂರಿಗೆ ಕರ್ಸ್ಕೊಂಡಿರೋದು. ನೀವು ತಂಗಿ ಗಂಡ ಅಂತಲೂ ನೋಡಿದೆ, ಉಸಿರಾಟ ತೊಂದರೆ ಮಾಡಿದ್ವಿ, ಆದರೂ ರಾಂಗ್ ಆಗ್ತಿರಲ್ಲ ಸರ್. ಐಡಿಯಾ ಏನೋ ಸೂಪರ್ ಆಗಿ ಮಾಡಿದ್ರಿ, ಆದ್ರೆ ಜಾನು ಬರೋದಕ್ಕೆ ಮುಂಚೆ ರವಿಗೆ ಯಾಕೆ ವಿಷಯ ಲೀಕ್ ಮಾಡಿದ್ರಿ? ಸರ್ ಅದು ಐಡಿಯಾ ಲೀಕ್ ಮಾಡೋಕ್ಕೆ ನಮ್ಗೇನು ಇಷ್ಟನಾ ಸರ್? ಇತ್ತೀಚೆಗೆ ನಮ್ಮ ರವಿ ನನ್ನ ಸುನಂದನ್ ಕಂಡ್ರೆ ಒಳ್ಳೆ ಜಾಸೂಸಿ ಥರ ಆಡ್ತಾನೆ ಸರ್. ನಾವು ಕುಂತರೂ ಕಷ್ಟ, ನಿಂತರೂ ಕಷ್ಟ. ಜಾನ್ ವಿಷಯ ಮಾತಾಡಿದ್ರು ಸಾಕು, ನಮ್ಮ ಅಕ್ಕನ ಭಾಳ ಹಾಳು ಮಾಡೋಕ್ಕೆ ಕೇಸ್ ಕಿಚ್ಚಾಕಿದ್ದೀರಾ ಅಂತ ಗಾಯ ಅದು ಕರಡಿ ಥರ ಮೈ ಮೇಲೆ ಬರ್ತಾನೆ. ಆದರೆ ವಿಷಯ ಹೇಗೋ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಅಕ್ಕನ ಕರ್ಸಕ್ಕೆ ನಮ್ಮ ಭಾವನೆ ಇನ್ನೆಲ್ಲರನ್ನ ಹಾಳು ಮಾಡಿದ ವಿಷಯನ ದಾರಿಲಿ ಬರ್ತಾ ಇದ್ದ ಅವ್ರ ಅಕ್ಕನಿಗೆ ಇನ್ಫಾರ್ಮ್ ಮಾಡಿದ್ದಾನೆ. ಅವಳು ರಿವರ್ಸ್ ಕೇರ್ ಹಾಕೊಂಡು ವಾಪಸ್ ಹೋಗಿದ್ದಾಳೆ. ಇದ್ರಲ್ಲಿ ನನ್ನ ತಪ್ಪೇನಿದೆ ಸರ್? ನಿಮ್ಮಂತ ಅಡ್ಕಸ್ಬೇಕು ನಂಬ್ಕೊಂಡಲ್ಲ, ನಂದೇ ತಪ್ಪು ಅಲ್ರಿ. ನಿಮ್ ಭಾವ ಉಪಯೋಗಿಸಿದ ಇನ್ನೆಲ್ಲರನ್ನ ಹಾಳು ಮಾಡಿದ್ರೆ ಸಾಕಾಗಿತ್ತು. ಸರಿ ಮಾಡಿ ವಾಪಸ್ ಕೊಡದೆ ಹೋಗಿದ್ರೆ ಎಲ್ಲ ಕರೆಕ್ಟ್ ಆಗಿರೋದು. ಅಯ್ಯೋ, ಏನ್ ಕರೆಕ್ಟ್ ಆಗಿರೋ ಸರ್? ಉಸಿರಾಟ ನಿಂತಿರೋದು ನಮ್ಮ ಭಾವಂತು. ಆಗ್ಲಂತೂ ಜಾನು ಬರ್ಲೇಬೇಕಿತ್ತಲ್ಲ. ಅಲ್ಲ ಸರ್, ನೀವು ನಿಮ್ಮ ಜಾನನ ಒಂದ್ಸತಿ ಕಣ್ತುಂಬ ನೋಡೋದಕ್ಕೋಸ್ಕರ ನಮ್ಮ ಭಾವನ ಬಲಿದಾನನ. ನಮ್ದು ರಾಜವಂಶ, ರಾಜರ ಕಾಲದಿಂದ ಒಂದು ಅಲಿಖಿತ ಕಾಯ್ದೆ ಇದೆ. ನಮ್ಮ ಸುತ್ತಮುತ್ತ ರಕ್ತ ಹರಿದ್ರ ಪರವಾಗಿಲ್ಲ, ಗುರಿ ಸಾಧನೆ ಮುಖ್ಯ. ಇದೆಲ್ಲ ನಿಮ್ಮಂತ ಲೋಕಲ್ಗಳಿಗೆಲ್ಲ ಅರ್ಥ ಆಗ್ಬೇಕು. ಮುಂದಿನ 26 ದಿನಗಳಲ್ಲಿ ಒಂದೊಂದು ನಿಮಿಷನೂ ನನಗೆ ಇಂಪಾರ್ಟೆಂಟು. ಯಾವುದೇ ಸಂದರ್ಭದಲ್ಲೂ ಶ್ರೀ ಜಾನು ಬಗ್ಗೆ ಸಾಫ್ಟ್ ಆಗಿ ಕೂಡ್ದು. ಜಾನು ಪ್ರತಿಯೊಂದು ಪ್ರಯತ್ನಕ್ಕೂ ನಾನು ಅಡ್ಡಗೋಡೆ ಆಗ್ಬೇಕು. ಈಗ ಏನಾಗಬೇಕೋ ಅಪ್ಪಣೆ ಆಗಲಿ ಸರ್. ಇಷ್ಟು ದಿನ ನಿಮ್ಮ ನಂಬಿಕೊಂಡು ಮಣ್ಣು ಮುಕ್ಕಿ ಸಾಕು. ಈ ಸರಿ ನಾನೇ ಏನಾದರೂ ಒಂದು ಪ್ರಯತ್ನ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಆಚೆ ಆಟೋ ನಿಂತಿದೆ, ಕೊಡಕ್ ಚೇಂಜ್ ಇರಲಿಲ್ಲ. ಸುಧಾವ್ರಿಗೆ ಹೇಳಿ ಚೇಂಜ್ ಕಳಿಸ್ತೀರಾ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ನಂದನ್ ಅವರೇ. ಬರೋದು ಸ್ವಲ್ಪ ಲೇಟ್ ಆಯ್ತು. ಎಲ್ಲರೂ ಬಂದಿದ್ದಾರಾ? ಬಂದಿದ್ದಾರೆ. ಅಲ್ಲ, ನೀವೇನು ಶ್ರೀ ಬಂದಿದ್ದಾರಾ? ಅವಾಗಲೇ ಬಂದೆ. ಅಲ್ಲ ಮೇಡಮ್, ನೀವ್ಯಾಕೆ ಆಟೋದಲ್ಲಿ ಬರಕ್ ಹೋದ್ರಿ? ಕಾರಲ್ಲೇ ಹೊರಟಿದ್ದೆ, ಅರ್ಧ ದಾರಿಯಲ್ಲಿ ಕಾರ್ ಹಾಳಾಯ್ತು, ಅದಕ್ಕೆ ಆಟೋದಲ್ಲಿ ಬಂದೆ. ಅಲ್ವೇ ಅಕ್ಕ? ಸಾರಿ ಮೇಡಮ್, ನೀವೇ ಎಲ್ಲಾರನ್ನೂ ಮೀಟಿಂಗ್ ಅಂತ ಬರೋಕ್ಕೆ ಹೇಳ್ಬಿಟ್ಟು ನೀವೇ ಲೇಟಾಗಿ ಬಂದರೆ ಹೇಗೆ ಹೇಳಿ? ಬೇಗನೆ ಬರ್ತಿದ್ದೆ ಕಣೋ ರವಿ. ದಾರಿಯಲ್ಲಿ ಆಟೋಗೋಸ್ಕರ ಕಾಯ್ತಿದ್ನಾ, ಯಾರೋ ಒಬ್ರು ಬಂದ್ರು, ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಜೆಂಟಲ್ಮನ್ ತರ ಕಾಣಿಸ್ತಿದ್ರು. ಆ ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ.
ದಾರಿ ಮಧ್ಯದಲ್ಲೇ ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು. ಆಟೋಗೋಸ್ಕರ ಕಾದು ಕಾದು ಸಾಕಾಗೋಯ್ತು ಶ್ರೀನಿಧಿ ಅವರೇ. ಯಾರು ಮೇಡಮ್ ಅವನು? ನಮ್ಮ ಕಂಪ್ನಿ ಎಂಡಿನ ಅರ್ಧದಲ್ಲಿ ಬಿಟ್ಟು ಹೋದವನು. ಕಂಪ್ನಿ ಎಮ್ ಡಿ ಹೋಗ್ಲಿ ಸರ್, ಒಂದು ಹೆಣ್ಮಗ್ಳು ಅಂತನಾದ್ರೂ ಕರುಣೆ ಬೇಡವಾ? ಅಲ್ಲ ಮೇಡಮ್, ಅವ್ನ ಗಾಡಿ ನಂಬರ್ ಇದ್ರೆ ಹೇಳಿ ಮೇಡಮ್. ಅವ್ನು ಯಾರು ಏನು ಎಲ್ಲ ವಿಚಾರಿಸಿ ಫೋನ್ ಮಾಡಿ ತಪಾಯಿಸ್ತೀನಿ ಅವನಿಗೆ. ಪಕ್ಕದಲ್ಲೇ ಇರೋರಿಗೆ ಫೋನ್ ಯಾಕೆ? ಹೋಗ್ಲಿ ಬಿಡಿ, ಅರ್ಧ ದಾರಿಯಲ್ಲೇ ಬಿಟ್ಟೋದವ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು? ಸುಳ್ಳು ಹೇಳ್ದವ್ರನ್ನೆಲ್ಲ ಬೈಕಲ್ಲಿ ಕೂರಿಸ್ಕೊಂಡು ಸುತ್ತಾಡ್ಸೋಕೆ ನನಗೇನು ತಲೆ ಕೆಟ್ಟಿಲ್ಲ. ಹೋಗ್ಲಿ ಬಿಡಿ ಸರ್, ಸುಳ್ಳು ಹೇಳಿದ್ದು ನಿಮ್ಮ ವೈಫ್ ತಾನೆ. ಸರ್, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು. ಬಿಟ್ಕೊಡಿ. ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ಅಕ್ಕ, ಯಾರೋ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಬೈಕಲ್ಲಿ ಹತ್ತಿಸ್ಕೊಂಡು ದಾರಿ ಮಧ್ಯೆನೆ ಬಿಟ್ಟೋದ್ರು ಅಂದಲ್ಲ, ಅದು ಭಾವನೇನಾ? ಅರೆ, ನಿನಗೆ ಹೇಗೆ ಗೊತ್ತಾಯ್ತು? ನೀನ್ ಭಾವನ್ ಕಡೆ ನೋಡ್ಕೊಂಡು ಹೇಳಿದ್ದನ್ನ ಗಮನಿಸ್ದೆ, ಅವಾಗ್ಲೇ ಗೆಸ್ ಮಾಡ್ದೆ. ಪರವಾಗಿಲ್ವೇ ನನ್ನ ತಮ್ಮ, ಡಿಟೆಕ್ಟಿವ್ ಆಗಕ್ಕೆ ಅಡ್ಡಿ ಇಲ್ಲ. ನಗ್ಬೇಡ ನೀನು. ಭಾವನ್ ಮೇಲೆ ಏನಾದ್ರೂ ಕೋಪ ಇದ್ರೆ ನನ್ನೇ ಬೈ ತೀರ್ಸ್ಕೊಂಡ್ಬಿಡು. ನನಗೆ ಯಾಕೋ ಕೋಪ ಬರುತ್ತೆ? ಅದು ನನ್ ಮುದ್ದಿನ ಗಂಡ ಶ್ರೀ ಮೇಲೆ. ನೀನೇ ಹೇಳ್ದಲೆ ದಾರಿ ಮಧ್ಯೆನೆ ಬಿಟ್ಟೋದ್ರು, ನನಗೆ ತುಂಬಾ ಬೇಜಾರಾಯ್ತು ಅಂತ ಸ್ಟಾಫ್ ಮುಂದೆ ಎಲ್ಲ ಹೇಳ್ದೆ. ಓ ಅದಾ, ಶ್ರೀನು ಅಲ್ಲೇ ಇದ್ರಲ್ಲ, ಅವ್ರನ್ನ ನನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬಂದು ತಪ್ಪು ಮಾಡಿದೆ ಅಂತ ಫೀಲ್ ಮಾಡ್ಬೇಕು ಅನ್ಸ್ತು. ಅದಕ್ಕೆ ನನ್ನ ಕಷ್ಟನ ಜಾಸ್ತಿ ಮಾಡಿ ಹೇಳ್ದೆ. ಆದ್ರೆ ಭಾವ ಅದನ್ನ ಎಂಜಾಯ್ ಮಾಡ್ತಿದ್ರು. ಗಮನಿಸ್ದೆ, ಎಷ್ಟೊಂದ್ ದಿನ ಆಗಿತ್ತು. ಅವ್ರ ಮುಖದಲ್ಲಿ ಒಂದ್ ಸಣ್ಣ ಸ್ಮೈಲ್ ನೋಡ್ದೆ. ಇವತ್ ನನ್ನ ಪಜೀತಿಯಲ್ಲಿ ನೋಡಾದ್ರೂ ಸರಿ, ಅವ್ರು ಸ್ಮೈಲ್ ಮಾಡಿದ್ರಲ್ಲ, ಅಷ್ಟೇ ಸಮಾಧಾನ ನನಗೆ. ಬರೀ ಅವ್ನ ನೋವಿಗೆ ಕಾರಣ ಆಗಿದ್ದೆ ಅಂತ ಗಿಲ್ಟ್ ಕಾಡ್ತಾ ಇತ್ತು. ಆದ್ರೆ ಇವತ್ತು ಕಾರಣ ಏನೇ ಆಗಿರ್ಲಿ, ಅವ್ನ ನಗುಗೂ ಕಾರಣ ಆದೆ. ಗೆಲುವಿನ ಒಂದ್ ಮೆಟ್ಲು ಹತ್ತದಷ್ಟೇ ಸಂತೋಷ ಆಯ್ತು. ಆದ್ರೆ ನಿನಗೊಂದು ವಿಷಯ ಗೊತ್ತಾ? ಶ್ರೀ ನಗು ನನ್ನ ಎದುರಿಗೆ ಮಾತ್ರ, ಅದು ನನಗೆ ರೇಗ್ಸೋದಕ್ಕೆ. ನಾನು ಅಲ್ಲಿಂದ ಬರ್ತಿದ್ದ ಹಾಗೆ ನನಗೆ ಅರ್ಧ ದಾರಿಯಲ್ಲೇ ಬಿಟ್ಟು ಬಂದಿದ್ದಕ್ಕೆ ಖಂಡಿತ ಬೇಜಾರು ಮಾಡ್ಕೊಂಡಿರ್ತಾನೆ. ಸಾರಿ ಜಾನು, ಪಾಪ ನೀನು ಕಷ್ಟ ಹೇಳ್ಕೊತಿದ್ರೆ ನಾನು ಎಂಜಾಯ್ ಮಾಡ್ತಿದ್ದೆ. ನಿನಗೆ ನಾನು ಸ್ಯಾಡಸ್ ಅನ್ಸಿರ್ಬೇಕು. ಆದರೂ ನಾನಿನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ಐ ಆಮ್ ಸಾರಿ ಜಾನು. ಪರವಾಗಿಲ್ಲ ಕಣೆ ಅಕ್ಕ, ಭಾವನ್ ವಿಷಯದಲ್ಲಿ PhD ಮಾಡ್ಬಿಟ್ಟಿದ್ಯಾ. ಮತ್ತೆ ನನ್ನನ್ನು ಯಾರು ಅನ್ಕೊಂಡಿದ್ಯಾ? ಶ್ರೀಮತಿ ಜಾಹ್ನವಿ ಶ್ರೀನಿಧಿ. ಇದಿನ್ನು ಪ್ರಾರಂಭ ಅಷ್ಟೇ. ಹೋಗ್ತಾ ಹೋಗ್ತಾ ನೋಡ್ತಾ ಇರು, ನಿನ್ ಭಾವನ ಹೊಲ್ಸ್ಕೊಳ್ಳೋದಕ್ಕೆ ನಿಮ್ಮ ಅಕ್ಕ ಏನೇನ್ ಮಾಡ್ತಾಳೆ ಅಂತ. ಸರಿನಮ್ಮ. ಶ್ರೀನ ಗೆಲ್ಲಕ್ಕೆ ನನಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ನಾನು ಒಂದ್ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಮಾಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನು? ಫ್ಯೂಚರ್ ಅಲ್ಲಿ ನಾನು ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ರೆ ಅದು ಸಕ್ಸಸ್ ಆಗತ್, ನೀನ್ ನನಗೆ ಹೆಲ್ಪ್ ಮಾಡ್ಬೇಕು. ಅಯ್ಯೋ, ನಿನ್ನನ್ ಯಾವ್ದಾರ ಹುಡುಗಿ ಇಷ್ಟಪಡೋ ಕಾಲಕ್ಕೆ ನೋಡ್ಕೊಂಡ್ರೆ ಆಯ್ತು ಬಿಡೋ. ಏನಕ್ಕ ನೀನು?